ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಅಂಬಿಕಾ. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೋಡಿ, ಇವತ್ತೊಂದು ರೊಟ್ಟಿ ಮುಟ್ಗಿ ಮಾಡಿ ತೋರಿಸ್ತಾ ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಒಂದು 2 ನಿಮಿಷದಲ್ಲಿ ಮಾಡ್ಕೊಳ್ಬೋದಂಥ ಒಂದು ರೆಸಿಪಿ. ಜೋಳದ ಹಿಟ್ಟು ರೆಡಿ ಇದ್ದು ನಾವು ರೊಟ್ಟಿ ಮಾಡ್ತಾಯಿದ್ವಿ ಅಂದರೆ ಇಮ್ಮಿಡಿಯೇಟಾಗಿ ಮಾಡ್ಕೊಂಡು ಬಿಡ್ಬೋದು. ನಾನಿಲ್ಲಿ ರೊಟ್ಟಿ ಮಾಡ್ತಾಯಿದ್ದೆ. ರೊಟ್ಟಿ ಮಾಡುವಾಗಲೇ ನನಗೆ ರೊಟ್ಟಿ ಮುಟ್ಗಿ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಫಟ್ ಅಂತ ಮಾಡೋಣ ಅಂತ ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡೋ ರೆಸಿಪಿನೇ ನಾನೊಂದು ದಿವಸ ಹಾಕ್ತೀನಿ. ಈಸಿಯಾಗಿ ಚಪಾತಿ ಥರನೇ ಲಟ್ಟಿಸ್ಬೋದು. ಅಷ್ಟು ಈಸಿಯಾಗಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋಕ್ಕೆ ಅಪ್ಲೋಡ್ ಮಾಡ್ತೀನಿ. ರೊಟ್ಟಿನ ಮಾಡ್ಕೊತಿದ್ದೀನಿ. ಈ ರೊಟ್ಟಿ ಮುಟ್ಗಿ ಮಾಡಬೇಕಂದ್ರೆ ಸ್ವಲ್ಪ ಹಿಟ್ಟನ್ನ ದಪ್ಪ ತೊಗೋಬೇಕು. ತೀರಾ ತೆಳ್ಳಗಾದರೆ ಕಡಿ ಕಡಿ ಆಗುತ್ತೆ. ಬಟ್ ನಾನು ಅಷ್ಟು ದಪ್ಪ ಹಿಟ್ಟು ತೊಗೊಂಡ್ರು ನನಗೆ ಸ್ವಲ್ಪ ಕಡಿ ಆಯ್ತದು. ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಮಿದುವಾಗಿ ಹೂ ಥರ ಬೇಯಿಸ್ಕೋಬೇಕು. ನಿಧಾನಕ್ಕೆ ಸ್ವಲ್ಪ ಊರಿನಲ್ಲೇ ನೀಟಾಗಿ ಬೇಯಿಸ್ಕೊಳ್ಬೇಕು. ರೊಟ್ಟಿನ ಮಾಡಿ ನೋಡಿ, ಹಂಚಿಗೆ ಹಾಕ್ಕೊಂಡು ಸುತ್ತು ನೀಟಾಗಿ ನೀರು ಹಚ್ಕೋತಾ ಇದ್ದೀನಿ. ನೀರನ್ನ ಹಚ್ಚುವಾಗ ಸ್ವಲ್ಪ ಹುಷಾರಾಗಿ ಹಚ್ಕೋಬೇಕು. ರೊಟ್ಟಿ ಬಿಗಿನರ್ಸಿಗೆ ಹೇಳ್ತಾ ಇದ್ದೀನಿ ನಾನು. ರೊಟ್ಟಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಸ್ವಲ್ಪ ಮಿದುವಾಗಿರೋಂಥ ಬಟ್ಟೆ ತೊಗೊಂಡು ಹಚ್ಕೊಳ್ಳಿ. ರೊಟ್ಟಿ ತೆಗೆದ ಹಂಚಿಗೆ ನಾನು ಎರಡು ಒಬ್ರಿಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, 2 ಹಣ್ಣಾಗಿರೋ ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದೇ ರೊಟ್ಟಿ ಮಾಡಿದ್ದಂಥ ಕಲ್ಲ ಮೇಲೇ ನಾನು ಅದನ್ನು ಜಜ್ಕೋತಾ ಇದ್ದೀನಿ. ಈ ಮಿಕ್ಸಿಲಿ ಹಾಕ್ಕೋಬೋದಲ್ಲ ಅಂದರೆ ಮಿಕ್ಸಿಗಿಂತ ರುಚಿಯಾಗಿ ಬರೋದೇ ನಮಗೆ ಕಲ್ಲಲ್ಲಿ ಮಾಡಿರೋ ಟೇಸ್ಟು. ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಯೇ ಮಾಡಿ ನೋಡಿ, ತುಂಬ ಒಳ್ಳೆಯದು ಕೂಡ. ಅದನ್ನು ಪುಡಿ ಮಾಡಿಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ತೀರಾ ಸಣ್ಣ ಆಗಬೇಕಂತೆಲ್ಲ ಏನಿಲ್ಲ. ರೊಟ್ಟಿ ಜೊತೆ ಅಲ್ವಾ ಅಗದು ತಿಂತೀವಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಅದನ್ನು ಸಣ್ಣ ಆದ ತಕ್ಷಣವೇ ನಾನು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಸಣ್ಣಕ್ಕೆ ಮಾಡಿಕೊಂಡು ಅದಕ್ಕೆ ರೊಟ್ಟಿ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಫಸ್ಟೇ ಹೇಳಿದ್ನಲ್ಲ, ಸ್ವಲ್ಪ ನನಗೂ ಕಡಿ ಆಯ್ತದು ಅಂತ. ಈಗ ಅದನ್ನೇ ಆ ಕಲ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಬೇಕಾದರೆ ತುಪ್ಪ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಲ್ಲೇ ಹತ್ರ ಕೈಗೆ ಸಿಕ್ತು ಅಂತ. ಎಣ್ಣೆ ಹಾಕ್ಕೊಂಡು ಅದನ್ನು ಆ ಕಲ್ಲಲ್ಲೇ ಚೆನ್ನಾಗಿ ಜಜ್ಕೊಂಡು ಮುದ್ದೆ ಮಾಡ್ಕೋಬೇಕು. ಮುದ್ದೆ ಥರ ಚೆನ್ನಾಗಿ ನಾದ್ಕೊಂಡ್ರೆ ನೋಡಿ ಈ ರೀತಿ ಇರುತ್ತೆ. ನನಗೆ ಸ್ವಲ್ಪ ಖಾರ ಅಂತ ಅನ್ನಿಸ್ತದು. ಮೆಣಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ ಅದಕ್ಕೆ ನಾನು ತಿನ್ನುವಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.